ನಾನು ಬಂದಿರತಕ್ಕಂಥದ್ದು ಬೆಂಗಳೂರಿನಿಂದನೇ. ನಾನು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಇತಿಹಾಸದ ಉಪನ್ಯಾಸಕಳಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ನನ್ನ ಹೆಸರು ಡಾಕ್ಟರ್ ಸುಮಂಗಲಿ ಅಂತ ಹೇಳ್ಬಿಟ್ಟು. ಡಾಕ್ಟರ್ ಉಮಾಕಾಂತ್ ಗುರೂಜಿಯವರು ಮತ್ತು ಮಾತಾಜಿ ಅವರು ನಡೆಸಿರ್ತಕ್ಕಂತಹ ಈ 3 ದಿನದ ಶಿಬಿರದಲ್ಲಿ ನಾವು ಪಡೆದುಕೊಂಡಿರ್ತಕ್ಕಂತಹ ಅನುಭವಗಳು ಅಪಾರವಾಗಿದೆ. ಅದರಲ್ಲೂ 3ನೇ ದಿನ ನಾವು ಪಡೆದಿರ್ತಕ್ಕಂಥದ್ದನ್ನು ಯಾವ ರೀತಿಯಲ್ಲೂ ಕೂಡ ಅದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗೋದಿಲ್ಲ. ಅಂತಹ ಒಂದು ಅನುಭವವನ್ನು ಪಡೆಯುವುದರ ಜೊತೆಗೆ ಬುದ್ಧನಿಗೆ ಜ್ಞಾನೋದಯ ಆದ ಹಾಗೆ ನಾವು ಒಂದು ಜ್ಞಾನವನ್ನು ಇವತ್ತು ಪಡೆದುಕೊಂಡಿದ್ದೀವಿ. ಈಗ ನಾವು ತೆರಳುತ್ತಾ ಇದ್ದೀವಿ. ಇಂತಹ ಒಂದು ಜ್ಞಾನವನ್ನು ಪ್ರತಿಯೊಬ್ಬರೂ ಕೂಡ ಪಡ್ಕೊಳ್ಬೇಕಾಗತ್ತೆ. ಅದು ನಾವು ಹೀಗೆ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ಅವರವರ ಅನುಭವಗಳಿಗೆ, ಅವರಲ್ಲಿ ಇರತಕ್ಕಂತಹ ಆಸಕ್ತಿಗೆ ಅನುಗುಣವಾಗಿ ಇದು ಅವರಲ್ಲಿ ಉಂಟಾಗ್ತಕ್ಕಂಥದ್ದು. ಇದರಿಂದ ನಮಗೇನೂ ಆಗಿಲ್ಲ ಅಂತ ಹೇಳುವಂಥ ಅವಶ್ಯಕತೆಯೂ ಕೂಡ ಇಲ್ಲಿರೋದಿಲ್ಲ. ಆ ಕ್ಷಣದಲ್ಲಿ ನಮಗೆ ಸಾಕಷ್ಟು ಬೇರೆ ಬೇರೆ ವಿಭಿನ್ನವಾಗಿರ್ತಕ್ಕಂತಹ ಒಂದು ಅನುಭವಗಳಾಗತ್ತೆ. ಅದರಲ್ಲೂ ಆ ಕ್ಷಮಾಪಣೆಯನ್ನು ಕೇಳಿರ್ತಕ್ಕಂಥದ್ದು ತುಂಬ ಅದು ಮನಸ್ಸಿಗೆ ನೋವನ್ನು ಕೊಡುತ್ತೆ. ಆದರೆ ಆ ತಪ್ಪುಗಳು ಮತ್ತೆ 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 ನಮಗೆ ಬರ್ತಾ ಇತ್ತು. ಅದನ್ನು ಬರೆದು ಈಗ ಮನಸ್ಸು ಎಷ್ಟೋ ಶಾಂತವಾಗಿದೆ. ಆದರೂ ಕೂಡ ಇಂತಹ ಒಂದು ವಿದ್ಯೆ ಇದೆ ಅನ್ನೋದನ್ನು ನಾನು ನಿಜವಾಗೂ ಕೂಡ ಯಾರ ಹತ್ರನೂ ಕೇಳಿರಲಿಲ್ಲ, ಕಂಡಿರಲಿಲ್ಲ. ಇದನ್ನು ಟಿ ವಿಯಲ್ಲಿ ನೋಡಿದಾಗ ಇದರಿಂದ ಒಂದು ರೀತಿಯಲ್ಲಿ ನನಗೆ ಪ್ರಚೋದನೆ ಆಯಿತು. ಈ ಒಂದು ವಿದ್ಯೆಯಲ್ಲಿ ಏನಿದೆ ಅಂತ ತಿಳ್ಕೊಳ್ಬೇಕು ಅಂತ ಹೇಳಿ ನಾನು ಮೊದಲು ಗುರೂಜಿಯವ್ರ ಮನೆಗೂ ಹೋಗಿದ್ದೆ. ಅಲ್ಲಿ ನನಗಾಗಿರ್ತಕ್ಕಂಥ ಅನುಭವವೇ ಸಾಕಷ್ಟು ನನಗೆ ಪರಿವರ್ತನೆಯನ್ನು ಕೊಟ್ಟಿತ್ತು. ಈಗ ಈ 3 ದಿನದ ಶಿಬಿರದಲ್ಲಂತೂ ನಾವು ಮರೆಯಲಾಗದೇ ಇರತಕ್ಕಂಥ ಒಂದು ಅನುಭವವನ್ನು ಪಡ್ಕೊಂಡಿದ್ದೇವೆ. ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಜನರು ಕೂಡ ಇಂತಹ ಒಂದು ಸದವಕಾಶವನ್ನು ಉಪಯೋಗಿಸ್ಕೊಂಡು ಆ ವಿದ್ಯೆಯನ್ನು ಪಡೆದುಕೊಂಡು ಬೇರೆಯವರಿಗೆ ನಮಗೆ ಇದ್ರ ಬಗ್ಗೆ ಹೇಳುವಂಥ ಶಕ್ತಿ ಇಲ್ಲ ಅಂದ್ರೂ ಕೂಡ ನಮ್ಮನ್ನು ನಾವು ಸರಿಪಡಿಸ್ಕೊಂಡು ನೆಮ್ಮದಿಯಿಂದ ಬದುಕುವಂತಹ ಒಂದು ಅವಕಾಶವನ್ನು ಗುರೂಜಿ ಅವರು ನಮಗೆ ಶಿಬಿರದಲ್ಲಿ ಒದಗಿಸ್ಕೊಟ್ಟಿದ್ದಾರೆ. ಅವರಿಗೆ ಕೋಟಿ 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 ಧನ್ಯವಾದಗಳು.